ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನ್ನ ಪ್ರೀತಿಯ ಸಿರಿ ಚಾನಲ್ನ ವ್ಯೂವರ್ಸ್ಗಳಿಗೆಲ್ಲ. ಎಲ್ಲರ ಮನೆಗೂ ಇವತ್ತು ಸ್ಪೆಷಲ್ ಅಡುಗೆ ನಡೀತಿರ್ತೈತಿ. ನಮ್ಮ ಮನೆಯಾಗೂ ಸ್ಪೆಷಲ್ ಅಡುಗೆ ನಡೆದೈತಿ. ಇದೇ ನೋಡ್ರಿ ಬಜ್ಜಿ ಪಲ್ಯ. ಇನ್ನೊಮ್ಮೆ ಆಮೇಲೆ ತೋರಿಸ್ತೀನಿ ಕರೆಕ್ಟಾಗಿ. ಈ ಥರ ಇರ್ತೈತಿ. ಮತ್ತು ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಐತಿ ಮತ್ತು ಮೆಂತ್ಯ ಪಲ್ಯ, ಹಾಗೆ ಪುಂಡಿ ಪಲ್ಯ. ಇವೆಲ್ಲ ಚೆಂದಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡೈತಿ. ಈಗ ಎಲ್ಲ ಸಣ್ಣಗೆ ಕಟ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಭಾಳಷ್ಟು 2-3 ವಿಡಿಯೋ ಒಳಗೆ ತೋರಿಸಿನಿ ಬಜ್ಜಿ ಪಲ್ಯ ಯಾವ ರೀತಿ ಮಾಡ್ತೀವಿ ಅಂಥೇಳಿ. ಎಲ್ಲ ಕಾಳುಗಳನ್ನು ರಾತ್ರಿನೇ ನೆನೆ ಇಟ್ಟಿದ್ವಿ. ಅದನ್ನೆಲ್ಲ ತೊಳ್ಕೊಂಡು ಕುಕ್ಕರ್ನೇ ಹಾಕ್ಕೊಂಡಿನಿ. ಈಗ ಸೊಪ್ಪೆಲ್ಲ ಕಟ್ ಮಾಡ್ಕೊಳಕತ್ತೀನಿ. ನೋಡ್ರಿ, ಈ ರೀತಿಯಾಗಿ ನೀವು ಕತ್ರಿಯಿಂದನಾದರೂ ಮಾಡ್ಕೊರಿ, ಇಲ್ಲಾಂದ್ರೆ ಚಾಕು ತೊಗೊಂಡಾದರೂ ಮಾಡ್ಕೋಬೋದು. ಕತ್ರಿಯಿಂದ ಈಸಿಯಾಗಿ ಬಂದುಬಿಡ್ತೈತಿ. ಮತ್ತು ಅದ್ರ ಜೊತೆಗೆ ಭರ್ತಾ ಕೂಡ ಮಾಡಾಕ್ತೀನಿ, ಅದನ್ನು ತೋರಿಸ್ತೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ. ಈ ಸರ್ತಿ ಭರ್ತಾ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದೊಳಗೆ ನಾನು ಹೇಳಿದ್ದೆ ನಿಮ್ಗೆ. ಇಲ್ಲಿ ನಮ್ಮ ಕಡೆ ಎಲ್ಲ ಎಳಾಮಸಿಗೆ ಮತ್ತು ಸಂಕ್ರಮಣಕ್ಕೆ ಸ್ಪೆಷಲಾಗಿ ಭರ್ತಾ ಮತ್ತು ಬಜ್ಜಿ ಪಲ್ಯ ಮಾಡ್ತೀವಿ. ಅದ್ರ ಜೊತೆಗೆ ಸಜ್ಜಿ ರೊಟ್ಟಿ, ಶೇಂಗಾದ ಹಿಂಡಿ, ಅಗಸಿ ಹಿಂಡಿ, ಮೊಸರು ಇವೆಲ್ಲ ಇರ್ತಾವೆ. ಸಜ್ಜಿ ಕಡುಬು ಕೂಡ ಸ್ಪೆಷಲ್ ಇವತ್ತು. ಒಂದು ವೇಳೆ ನಿಮ್ಮ ಮನೆಯ ಪಾತ್ರೆ ದೊಡ್ಡದಿರಲಿಲ್ಲ ಅಂದ್ರೆ, ಇಲ್ಲ ಕುಕ್ಕರ್ ದೊಡ್ಡದಿರಲಿಲ್ಲ ಅಂದ್ರೆ ನೋಡ್ರಿ, ಈ ರೀತಿ ನನಗೂ ಸಾಲಲಾಗೈತಿ ಇದ್ರೊಳಗೆ. ಈ ಕುಕ್ಕರ್ನಾಗ ತಪ್ಪಲ ಪಲ್ಯ ಎಲ್ಲ ಕೆಳಗೆಲ್ಲ ಕಾಳು ಹಾಕಿ ನೆನೆ ಇಟ್ಕೊಂಡಿನಿ. ಅದ್ರ ಮೇಲೆ ಸ್ವಲ್ಪ ತಪ್ಪಲ ಪಲ್ಯ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿನಿ. ಅದಕ್ಕೆ ಒಂದು ಚರ್ಗಿಯಷ್ಟು ನೀರು ಹಾಕ್ಕೊಂಡಿನಿ. ಇಟ್ಟು ಕುಕ್ಕರ್ ಚಾಲು ಮಾಡ್ತೀನಿ. ಇದೇ ನೋಡ್ರಿ, ಈ ರೀತಿಯಾಗಿ ಬಜ್ಜಿ ಪಲ್ಯ ಇರ್ತೈತಿ. ಈ ಡಿಸೆಂಬರ್ ಲಾಸ್ಟ್ ಮತ್ತು ಜನವರಿ ಒಳಗೆ ಇದು ಜಾಸ್ತಿ ಸಿಗ್ತೈತಿ. ಉಳಿದಿದ್ದ ಟೈಮ್ನಾಗ ಸಿಗಂಗಿಲ್ಲ. ಕುಕ್ಕರ್ ಬಿಸಿ ಮಾಡಿದ್ವಿ ಅಂತಂದ್ರೆ ತಪ್ಪಲ ಪಲ್ಯ ಎಲ್ಲ ಬಿಸಿಗೆ ಕೆಳಗೆ ಇಳಿತೈತಿ. ಆವಾಗ ಉಳಿದಿರುವಂತಹ ಕಟ್ ಮಾಡ್ಕೊಂಡಿರುವಂತಹ ಪಲ್ಯನ ಮತ್ತೆ ಹಾಕ್ಬೋದು. ನೋಡ್ರಿ, ಈ ರೀತಿಯಾಗಿ ನಾನು ಹಾಕ್ಕೊಳಕ್ತೀನಿ. ಕುಕ್ಕರ್ ಬಿಸಿಯಾಗಿ ಮೊದಲು ಹಾಕಿರುವಂತಹ ತಪ್ಪಲ ಎಲ್ಲ ಕರಗಿ ತೆಳಗೆ ಹೋಗೈತಿ. ಈಗ ಉಳಿದಿರುವಂತಹ ತಪ್ಪಲಗಳನ್ನೆಲ್ಲ ಕಟ್ ಮಾಡ್ಕೊಂಡಿರುವಂಥ ತಪ್ಪಲನ್ನೆಲ್ಲ ಹಾಕೊಳ್ಳೋಣ. ನಮ್ಮ ಕಡೆ ಎಲ್ಲ ಇದಕ್ಕೆ ತಪ್ಪಲ ಪಲ್ಯನೇ ಅಂತೀವಿ. ಪಾಲಕ್ ತಪ್ಪಲ ಮತ್ತು ಮೆಂತ್ಯ ತಪ್ಪಲ, ಇಲ್ಲಾಂದ್ರೆ ಆ ಕಡೆ ಎಲ್ಲ ಸೊಪ್ಪು ಅಂತಾರೆ, ಈ ಕಡೆ ಎಲ್ಲ ತಪ್ಪಲ ಅಂತೀವಿ. ಅದ್ರ ಜೊತೆಗೆ ಬೀನ್ಸು ಮತ್ತು ಗಜ್ರಿ, ಇನ್ನೊಂದು ಉದ್ದ ಕುಂಬಳಕಾಯಿ ಬರ್ತೈತಿ. ಅದನ್ನು ಕೂಡ ನೀವು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು. ಯಾವ್ಯಾವ ಕಾಯಿಪಲ್ಯ ಇರ್ತಾವೆ ಅದನ್ನೆಲ್ಲ ಹಾಕೋರಿ. ಮತ್ತು ಮೆಣಸಿಕಾಯನ್ನು ಕೂಡ ಈ ರೀತಿಯಾಗಿ ಹಾಕ್ಕೊಂಡು ನಾನು, ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಹಾಕೋಬೋದು. ಜಾಸ್ತಿ ಕುದಿಸಿದ್ವಿ ಅಂದ್ರೆ, ಚೆಂದಾಗಿ ಮುಗಿಸಿದ್ವಿ ಅಂದ್ರೆ ಪೂರ್ತಿ ಸಣ್ಣ ಆಗಿಬಿಡ್ತೈತಿ. ಆದಷ್ಟು ನೀವು ಮಿಕ್ಸಿಗೆ ಹಾಕ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನಾನು ಮುಗಿಸಿದ್ರೂ ಕೂಡ ಚೆಂದಾಗೆ ಇದು ಆಗಲಿಲ್ಲ, ಸಣ್ಣ ಆಗಲಿಲ್ಲ ಅದಕ್ಕೋಸ್ಕರ ನೀವು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನಾನು ಸುಲಿದಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡು ಲಿಡ್ಡನ್ನು ಮುಚ್ಕೊಂಡಿನಿ ಕುಕ್ಕರ್ದು. ಈಗ ಒಂದು 3-4 ಸೀಟಿ ಆಗಲಿ, ಸಣ್ಣ ಮೀಡಿಯಮ್ ಉರಿ ಒಳಗಾಗಲಿ, ಜೋರಿಟ್ಟು ಕುದಿಸ್ಕೋಬೇಡ್ರಿ. ಅದ್ರ ಜೊತೆಗೆ ನಾವೀಗ ಭರ್ತಾಕ್ಕೆ ರೆಡಿ ಮಾಡ್ಕೊಳ್ಳೋಣ. ಭರ್ತಾಕ್ಕೆ ಏನೇನು ಬೇಕಂದ್ರೆ ಕಸಕ್ ಟೊಮೆಟೊ, ಗಜ್ರಿ, ಮೆಣಸಿನ್ಕಾಯಿ ಮತ್ತು ಬದ್ನಿಕಾಯಿ ಈ ರೀತಿ ಎಲ್ಲ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಜಾಸ್ತಿ ಟೊಮೆಟೊ ಹಾಕೋಬೇಕು ನೋಡ್ರಿ, ಚಟ್ನಿ ಸ್ವಲ್ಪ ಹುಳಿ ಆಗಬೇಕಲ್ಲ, ಅದಕ್ಕೋಸ್ಕರ. ಮೆಣಸಿನ್ಕಾಯಿ ನೀವು ನೋಡಿಕೊಂಡು, ನೀವು ಖಾರ ಎಷ್ಟು ತಿಂತೀರಿ ನೋಡಿಕೊಂಡು ಹಾಕೋರಿ. ಈ ರೀತಿ ಎಲ್ಲ ಇದಕ್ಕಿಂತಲೂ ಸಣ್ಣ ಪೀಸ್ ಮಾಡಿದ್ರೂ ಕೂಡ ನಡೀತೈತಿ. ಈಗೆಲ್ಲ ಕಟ್ ಮಾಡ್ಕೊಂಡಿರುವಂಥದ್ದನ್ನು ಇನ್ನೊಂದು ಕುಕ್ಕರ್ ಒಳಗೆ ಹಾಕೊಳಕ್ತೀನಿ. ಕುಕ್ಕರ್ ಒಳಗೆ ಬೇಯಿಸಿದ್ರೆ ಜಲ್ದಿ ಆಗ್ತೈತಿ. ಕಡ್ಯಾಗ ಕುದಿಸ್ಕಿಂತಲೂ ನಾವು ಕುಕ್ಕರ್ ಒಳಗೆ ಕುದಿಸ್ಕೊಂಡ್ವಿ ಅಂತಂದ್ರೆ ಜಲ್ದಿ ಬೇಯ್ತಾವೆ ಕಾಯಿಪಲ್ಯ ಎಲ್ಲ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ. ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಎಲ್ಲ ಟೊಮೆಟೊದು ನೀರು ಬಿಡ್ತಾವೆ. ಒಂದು ಸಣ್ಣ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿನಿ. ಹಾಕ್ಕೊಂಡಾದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4-5 ಸೀಟಿ ಮಾಡಿಸ್ಬೇಕು. ಈಗ ಭರ್ತಾಕ ಸೀಟಿ ಮಾಡಕ್ಕೆ ಇಟ್ಟಿವಿ. ದೊಡ್ಡ ಕುಕ್ಕರ್ ಒಳಗೆ ಏನು ಬಜ್ಜಿ ಪಲ್ಯಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಚೆಂದಾಗೆ ಬೆಂದೈತಿ. ಇದನ್ನು ಚೆಂದಾಗೆ ಮುಗಿಸ್ಕೋಬೇಕೀಗ. ಆಲ್ರೆಡಿ ಬಹಳಷ್ಟು ವಿಡಿಯೋಸ್ಗಳಲ್ಲಿ ತೋರಿಸಿ ನಾನು ಯಾವ ರೀತಿ ಮಾಡ್ಬೇಕಂತೇಳಿ. ನೋಡಿರಿ, ಈ ರೀತಿಯಾಗಿ ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮೆತ್ತಗೆ ಮಾಡ್ಕೋಬೇಕು. ನೋಡಿರಿ, ಮುಗುಚಿ ಈ ರೀತಿ ಆಗಬೇಕು. ಇದಕ್ಕೆ ನಾವು ಅರಿಶಿನ, ಉಪ್ಪು ಏನೇನು ಹಾಕೋಬೇಕು ಎಲ್ಲ ಹಾಕೊಂಬಿಡೋಣ. ಈಗ
ಸ್ವಲ್ಪ ಕಲರಿಗೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಜೊತೆಗೆ ಕಡಲೆ ಹಿಟ್ಟು ಒಂದು 4 ಚಮಚೆ ಹಾಕ್ಕೊಂಡು ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ, ಯಾವುದೇ ಗಂಟು ಇರಲಾರ್ದಂಗೆ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಲಾಸ್ಟಲ್ಲಿ ಇದಕ್ಕೆ ಜೀರಿಗೆ, ಸಾಸಿವೆ, ಹಿಂಗ ಮತ್ತು ಕರಿಬೇವು ಒಗ್ಗರಣೆ ಹಾಕಿ ಬೇರೆ ಬೊಗಣಿ ಒಳಗೆ ಹಾಕ್ಕೊಂಡು ಇದಕ್ಕೆ ಸೇರಿಸ್ಬಿಡ್ರಿ. ನಮ್ಮ ಬಜ್ಜಿ ಪಲ್ಯ ಪೂರ್ತಿಯಾಗಿ ರೆಡಿ ಆಗಿಬಿಡ್ತೈತಿ. ಭಾಳ ಟೇಸ್ಟಿಯಾಗಿರುವಂತಹ ಬಜ್ಜಿ ಪಲ್ಯ ಈಗ ರೆಡಿ ಆಗೈತಿ. ಅದ್ರ ಜೊತೆಗೆ ಭರ್ತಾ ರೆಡಿ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀವು ನೀರು ಹಾಕ್ಕೊಂಡು ಕುದಿಸ್ಕೊರಿ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತಿಳಿನೂ ಇರಬಾರ್ದು. ಮೀಡಿಯಮಲ್ಲಿ ರೊಟ್ಟಿ ಚಪಾತಿ ಜೊತೆಗೆ ಉಣ್ಣಕ್ಕೂ ಬರಬೇಕು ಮತ್ತು ಅನ್ನದ ಜೊತೆಗೂ ಬರಬೇಕು. ಆ ರೀತಿ ನೀವು ರೆಡಿ ಮಾಡ್ಕೊರಿ. ಈಗ ಭರ್ತಕ್ಕಿಟ್ಟಿರುವಂತಹ ಕುಕ್ಕರ್ನು ಕೂಡ 4ರಿಂದ 5 ಸೀಟಿ ಆಗೈತಿ. ಚೆಂದಾಗೆ ಬೆಂದೈತಿ. ಕಾಯಿಪಲ್ಯ ಎಲ್ಲ ಚೆಂದಾಗೆ ಬೆಂದಾವು. ಇದನ್ನು ಕೂಡ ಚೆಂದಾಗೆ ಮುಗಿಸ್ಕೋಬೇಕು. ಇದರಲ್ಲಿರುವಂತಹ ನೀರನ್ನು ಬಸಿದು ನೀವು ಬಜ್ಜಿ ಪಲ್ಯಕ್ಕೆ ಹಾಕೋಬೋದು. ಒಂದೊಂದು ಸರ್ತಿ ನೀರು ಇರಂಗಿಲ್ಲ, ಒಂದೊಂದು ಸರ್ತಿ ಈ ರೀತಿ ನೀರು ಬಿಟ್ಟಿರ್ತೈತಿ. ಅದನ್ನು ಬಸಿದು ನಾವು ಬಜ್ಜಿ ಪಲ್ಯಕ್ಕೆ ಹಾಕೋಬೋದು. ಈಗ ನಾನು ಚಟ್ನಿಗೆ ಒಗ್ಗರಣೆ ಹಾಕ್ಕೊಳಕ್ತೀನಿ. ಕಾಯ್ದ ಎಣ್ಣೆ ಒಳಗೆ ಜೀರಿಗೆ, ಸಾಸಿವೆ ಮತ್ತು ಎಳ್ಳು ಹಾಕೋತೀನಿ ನೋಡ್ರಿ. ಈಗ ಸ್ವಲ್ಪ ಎಳ್ಳು ಜಾಸ್ತಿ ಹಾಕೋರಿ. ಒಂದು 3ರಿಂದ 4 ಟೀ ಸ್ಪೂನ್ನಷ್ಟು ಎಳ್ಳು ಹಾಕೋರಿ. ಮತ್ತು ಅದ್ರ ಜೊತೆಗೆ ಈಗ ಹಿಂಗೆ ಹಾಕ್ಕೊಳಕ್ತೀನಿ. ಹಿಂಗೆ ಹಾಕ್ಕೊಂಡಾದ್ಮೇಲೆ ಒಂದು 3ರಿಂದ 4 ಟೀ ಸ್ಪೂನ್ ಎಳ್ಳು ಹಾಕೋತೀನಿ. ಎಳ್ಳು ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ನಿಮಿಷ ಸಾಕು, ಅಷ್ಟೇ ಬೇಯಿಸ್ಕೊರಿ. ಜಾಸ್ತಿ ಬೇಯಿಸ್ಕೊಬೇಡ್ರಿ, ಇಲ್ಲಾಂದ್ರೆ ಹೊತ್ತಿ ಬಿಡ್ತಾವು. ಎಣ್ಣೆ ಚೆಂದಾಗೆ ಕಾಯ್ದಿರ್ತದಲ್ಲ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಚೆಂದಾಗೆ ಹುರ್ಕೊಂಡ್ಬಿಡ್ತಾವೆ ಎಣ್ಣೆ ಒಳಗನೆ. ನಾನು ಸಪ್ರೇಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿಲ್ಲ. ಎಣ್ಣೆ ಒಳಗನೆ ಒಂದು ನಿಮಿಷಕ್ಕಿಂತಲೂ ಕಡಿಮೆನೇ ಫ್ರೈ ಮಾಡ್ಕೊಂಡಿನಿ ಅಷ್ಟೇ. ಅದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕೋರಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಇರಬೇಕಾದ್ರೆ. ಈಗ ಒಲೆ ಆಫ್ ಮಾಡ್ಕೊಂಬಿಡೋಣ. ಒಗ್ಗರಣೆ ರೆಡಿ ಆಗೈತಿ. ಈಗ ಕಾಯಿಪಲ್ಯ ಏನು ಕುದಿಸ್ಕೊಂಡಿರ್ತೀವಲ್ಲ, ಟೊಮೆಟೊ, ಗಜ್ರಿ ಮತ್ತು ಬದ್ನಿಕಾಯಿ, ಮೆಣಸಿಕಾಯಿ, ಅದರಲ್ಲಿರುವಂತಹ ನೀರನ್ನು ಬಸದು ತೆಗಿಬೇಕು. ಬಸದು ತೆಗೆದು ಚೆಂದಾಗೆ ಮುಗಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆಂದಾಗೆ ಮುಗಿಸ್ಕೊಂಡಾದ್ಮೇಲೆ ಈಗ ಒಗ್ಗರಣೆ ಹಾಕ್ಕೊಂಡು ಏನು ರೆಡಿ ಮಾಡಿ ಇಟ್ಕೊಂಡಿವಲ್ಲ ಅದ್ರೊಳಗೆ ಇದನ್ನು ಹಾಕ್ಕೊಂಬಿಡೋಣ ಬೊಗಣಿಗೆ. ಹಬ್ಬದ ಗದ್ದಲ್ನ್ಯಾಗ ಸ್ವಲ್ಪ ವಿಡಿಯೋ ಬಟನ್ ಚಾಲು ಮಾಡೋದು ತಪ್ಪು ಹೋಯಿತು. ಬೊಗಣಿಗೆ ಆ ಕಾಯಿಪಲ್ಯನ ಮುಗಿಸ್ಕೊಂಡಿರುವಂಥದ್ದನ್ನು ಹಾಕೋದು ಮಿಸ್ ಆಗಿಬಿಡ್ತು. ಈಗ ಒಗ್ಗರಣೆ ಏನು ಹಾಕ್ಕೊಂಡಿದ್ವಲ್ಲ ಅದರೊಳಗೆ ಈ ಕುದಿಸ್ಕೊಂಡಿರುವಂತಹ ಕಾಯಿಪಲ್ಯ ಎಲ್ಲ ಹಾಕ್ಕೊಂಡಿನಿ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಸೊಪ್ಪನ್ನು ಹಾಕ್ಕೊಂಡು ಮತ್ತು ಶೇಂಗಾ ಪುಡಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಲಾಸ್ಟಲ್ಲಿ ಒಂದು ಸರ್ತಿ ಟೇಸ್ಟ್ ನೋಡ್ಕೊಂಬಿಡ್ರಿ. ಟೇಸ್ಟ್ ನೋಡಿಕೊಂಡು ಉಪ್ಪು ಮತ್ತೇನಾರು ಕಡಿಮೆ ಬಿದ್ದಿತ್ತಂದ್ರೆ ಹಾಕೋರಿ. ಸ್ವಲ್ಪ ಶೇಂಗಾದ ಪುಡಿ ಜಾಸ್ತಿನೇ ಹಾಕೋರಿ, ಅಂದರೆ ಟೇಸ್ಟ್ ಬರ್ತೈತಿ. ಲಾಸ್ಟಿಗೆ ನಾನು ಮುಗಿಸ್ಕೊಂಡಿರುವಂತಹ ಕಾಯಿಪಲ್ಯ ಎಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಸೊಪ್ಪು ಹಾಕ್ಕೊಂಡಿನಿ. ಈಗ ಹಬ್ಬದ ಸ್ಪೆಷಲ್ ಸಜ್ಜಿ ರೊಟ್ಟಿ ಮತ್ತು ಬಜ್ಜಿ ಪಲ್ಯ, ಅದ್ರ ಜೊತೆಗೆ ಭರ್ತಾ ಕೂಡ ರೆಡಿ ಆಗೈತಿ. ಅದ್ರ ಜೊತೆಗೆ ಹಂಗೆ ಹಸಿಮೆಂತೆ ಪಲ್ಯ ಭಾರಿ ಆಗಿದ್ದು ನೋಡ್ರಿ. ಪಲ್ಯ, ಚಟ್ನಿ ಮತ್ತು ರೊಟ್ಟಿ ಮಾತ್ರ ನಮ್ಮ ಅತ್ತಿಯವ್ರು ಮಾಡಿದ್ರು. ಅವು ತೆಳ್ಳಗೆ ಮಸ್ತಾಗಿದ್ದು. ಪೂರ್ತಿ ಮನೆದೆಲ್ಲ ಕೆಲಸ ಮುಗಿಸಿ ಅಡುಗೆದೆಲ್ಲ ಕೆಲಸ ಮುಗಿಸಿದಾದ್ಮೇಲೆ ಈಗ ಊಟಕ್ಕೆ ಕುಂತೀವಿ.
ಎಲ್ಲ ಊಟ ಮುಗಿಸಿ ಸ್ವಲ್ಪ ರೆಸ್ಟ್ ತೊಗೊಂಡಾದ್ಮೇಲೆ ಸಂಜೆ ಟೈಮ್ನಾಗ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು ನೋಡ್ರಿ ನಮ್ಮ ಮನೆ ಹತ್ರ. ಈ ಆಂಟಿ ಪ್ರತಿ ವರ್ಷವೂ ಬಾಗಿನ ಕೊಡ್ತಾರೆ ನಮಗೆ. ಸಂಕ್ರಮಣ ಹಬ್ಬದ ದಿವಸ ಪ್ರತಿ ವರ್ಷವೂ ಬಿಡ್ಲಾರ್ದೇ ಕರೀತಾರೆ. ಅರಿಶಿನ ಕುಂಕುಮಕ್ಕೆ ಕರೆದು ಏನಾದರೂ ಒಂದು ಸಣ್ಣ ಪ್ಲೇಟ್ ಆಗಿರ್ಬೋದು ಅಥವಾ ಡಬ್ಬಿ ಹೂವು ಎಲ್ಲ ಕೊಟ್ಟು ಬಾಗಿನ ಅಂಥೇಳಿ ಕೊಡ್ತಾರೆ. ಈ ಸೈಡ ಎಲ್ಲ ಕಡೆ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ, ಇವ್ರಂದ್ರೂ ಪ್ರತಿ ವರ್ಷ ಕೊಡ್ತಾರೆ ನೋಡಿ. ಎಷ್ಟು ಪೇಷನ್ಸಿಂದ ಎಲ್ಲ ರೆಡಿ ಮಾಡಿರ್ತಾರೆ ಅವರು. ಪ್ರತಿಯೊಂದು ಪೂಜೆನೂ ಇದೇ ರೀತಿ ಮಾಡ್ತಾರೆ ಅವರು. ಅರಿಶಿನ ಕುಂಕುಮಕ್ಕೆ ಹೋಗಿ ಬಂದಮೇಲೆ ಮನೆಯಾಗಿನವ್ರಿಗೆಲ್ಲರಿಗೆ ಕುಸ್ರಳ ಕೊಟ್ಟು ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿ ಈ ರೀತಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ವಿ ನೋಡ್ರಿ. ಸಂಜೆ ಟೈಮ್ನಾಗ ಕುಸ್ರಳ ಕೊಡಕ್ಕೆ ನಮ್ಮ ನಾದಿನಿ ಮಕ್ಕಳು ಕೂಡ ಬಂದಿದ್ರು. ಈ ರೀತಿ ನಮ್ಮ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಇತ್ತು. ಭಾಳ ಜೋರೇನು ಆಚರಿಸಲ್ಲ, ಈ ರೀತಿ ಸಿಂಪಲ್ಲಾಗಿ ಆಚರಿಸ್ತೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.